ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ನಸ್ತ್ರೀ ಸ್ವಾತಂತ್ರ್ಯ ಮಹರತೆ ಎನ್ನುವ ಕಾಲವೊಂದಿತ್ತು. ತದನಂತರದಲ್ಲಿ ಮಹಿಳೆಗೆ ಅನೇಕ ರೀತಿಯಾದಂಥ ಅವಕಾಶಗಳು, ಸೌಲಭ್ಯಗಳು ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಕಾರಣಕ್ಕಾಗಿ ವಿಶ್ವ ಮಹಿಳಾ ದಿನಾಚರಣೆಯಂತಹ ಮಹತ್ತರವಾದಂಥ ಕಾರ್ಯಕ್ರಮಗಳನ್ನು ನಡೆಸಿ ಮಹಿಳೆಯರನ್ನು ಗೌರವಿಸುವ, ಮಹಿಳೆಯ ಸ್ಥಾನಮಾನದ ಬಗ್ಗೆ ಜಗತ್ತಿಗೆ ಸಾರುವ, ಜಾಗೃತಿ ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಕೇಳಿದ್ದೇವೆ, ನೋಡಿದ್ದೇವೆ, ಪ್ರೋತ್ಸಾಹಿಸಿದ್ದೇವೆ. ಅಂತೆಯೇ ಇಂದು ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ಮಹಿಳೆಯೊಬ್ಬರನ್ನು ಆಹ್ವಾನಿಸಿ ಅವರ ಮನದಾಳದ ಮಾತುಗಳನ್ನು ಕೇಳುವುದರ ಜೊತೆಗೆ ಅವರ ಕವಿಕಾವ್ಯ ಕಟ್ಟುವ ಕಾವ್ಯದ ಒಂದು ಪರಂಪರೆಯನ್ನು ಪರಿಚಯಿಸೋಣ. ಇದೀಗ ನಾನು ಗೀತಾ ಪರಮಸಾಗರ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ತಮಗೂ ಧನ್ಯವಾದಗಳು ಸರ್. ನಮಸ್ತೆ, ಆತ್ಮೀಯ ನಮಸ್ಕಾರಗಳು. ಧನ್ಯವಾದಗಳು. ಮೇಡಮ್, ತಾವು ವೃತ್ತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಜೊತೆಯಲ್ಲಿ ಸಂಸಾರದ ನೊಗ ಹೊತ್ತು ಬದುಕನ್ನು ಸಾಗಿಸ್ತಾ ತಮ್ಮ ಬಿಡುವಿನ ವೇಳೆಯನ್ನು ಮತ್ತು ತಾವು ಕಂಡುಂಡಂತಹ ಬದುಕಿನ ಅನೇಕ ಮಜಲುಗಳನ್ನು ಪರಿಚಯಿಸುವಂತಹ ನಿಟ್ಟಿನಲ್ಲಿ ಪದ ಕಟ್ಟುವ ಅಥವಾ ಕಾವ್ಯ ರಚಿಸುವ ಅಥವಾ ಕವನಗಳನ್ನು ಬರೆಯುವ ಸಾಹಸಕ್ಕೆ ಕೈ ಹಾಕಿದ್ದೀರಿ. ಹಾಗಾದರೆ ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಬಾಲ್ಯದ ನೆನಪುಗಳು ಬಂದ್ಬಿಟ್ರೆ ಅದೊಂದು ಸುಂದರವಾಗಿರ್ತಕ್ಕಂತಹ ಅನುಭವಗಳ ನಿಘಂಟು ಅಂತೇಳಿ ಹೇಳ್ಬೋದು ನಾವು. ಒಬ್ಬ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಾಗ ಯಾಕೆ ಮುಕ್ತವಾದಂತಹ ಸ್ವಾತಂತ್ರ್ಯಗಳನ್ನು ಕೊಡಬೇಕು ಅಂತಂದರೆ, ಆ ಬಾಲ್ಯದಲ್ಲಿ ಯಾರು ಸ್ವಾತಂತ್ರ್ಯವನ್ನು ಕೊಟ್ಟು ಬೆಳೆಸಿರ್ತಾರೋ ಆ ಮಗು ತಂತಾನೆ ತನ್ನೊಳಗಿನ ಒಂದಿಷ್ಟು ವ್ಯಕ್ತಿತ್ವಗಳನ್ನು ಹೊರಹಾಕಿ ಸ್ವತಂತ್ರವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಆಗ ಸೂಕ್ತವಾಗಿರ್ತಕ್ಕಂತಹ ವ್ಯಕ್ತಿತ್ವಗಳು ಅನಾವರಣ ಆಗಲಿಕ್ಕೆ ಸಾಧ್ಯತೆ ಇದೆ ಸರ್. ಆ ನಿಟ್ಟಲ್ಲಿ ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂತಹ ಆ ಸ್ವಾತಂತ್ರ್ಯ ಇದೆಯಲ್ಲ, ಅದೇ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು ಅಂತೇಳಿ ನನ್ನ ಆಶಯ. ಬಾಲ್ಯ ಅಂದರೆ ಹೇಗಿತ್ತು ಅಂದರೆ, ಎಲ್ಲರ ಥರ ನನ್ನನ್ನು ಕಟ್ಟ ಹಾಕಿ ಬೆಳೆಸಿದ್ದು ಅಲ್ಲ. ನಾನೊಂಥರ ಈ ಪೊರ್ಕೆ ಹುಡುಗಿ ಇದ್ದಂಗೆ. ಯಾಕೆಂದರೆ ಹುಡುಗರನ್ನೆಲ್ಲ ಕಟ್ಕೊಂಡು ನಮ್ಮದು ದೊಡ್ಡಪೇಟೆ ಮತ್ತು ಕಾಮನ್ ಬಾಯು ಬಡಾವಣೆಗಳಲ್ಲಿ ಬೆಳೆದಂತಹ ಹುಡುಗಿ ನಾನು. ಆ ನಿಟ್ಟಲ್ಲಿ ಹೋದಾಗ ನಾನು ಹೆಚ್ಚು ಆಟವನ್ನು ಆಡಿದ್ದು, ಕಾಲ ಕಳೆದಿದ್ದು ಆ ಬೆಟ್ಟಗಳಲ್ಲಿ, ಚಂದ್ರವಳ್ಳಿನಲ್ಲಿ, ಆ ಸಂದುಗೊಂದುಗಳಲ್ಲೇ ನನ್ನ ಬಾಲ್ಯ ಹೆಚ್ಚು ಕಳೆದಿದ್ದು ಅಂತೇಳಿ. ಆ ಮಕ್ಕಳ ಜೊತೆ ಹುಡುಗರನ್ನೆಲ್ಲ ಕಟ್ಕೊಂಡು ಆಟ ಆಡುವಾಗ ಆ ಕಲ್ಲಿನ ಮೂಲೆ ಮೂಲೆಯಲ್ಲೂ ಯಾವ ಗಿಡ ಬೆಳೆದಿದೆ, ಯಾವ ಪ್ರಾಣಿ ಇದೆ, ಯಾವ ಚಿಟ್ಟೆ ಎಲ್ಲಿಂದ ಎಲ್ಲಿಗೆ ಹಾರೋಗುತ್ತೆ, ಯಾವ ಸಂದಲ್ಲಿ ಎಂತೆಂಥ ಗರಿಕೆಗಳು ಬೆಳೆಯುತ್ತೆ, ಸಣ್ಣ ಸಣ್ಣ ಹೂಗಳನ್ನ ಹುಡ್ಕೊಂಡು ಹೋಗೋದು, ಇದೆಲ್ಲ ನನ್ನ ಹವ್ಯಾಸ. ಈ ನಿಟ್ಟಲ್ಲಿ ನಾನು ಬಾಲ್ಯವನ್ನು ತುಂಬ ಸೊಗಸಾಗಿ ಕಳೆದಿರುವಂತಹದ್ದು ನನಗೆ ನೆನಪಿದೆ. ಅಂದ್ರೆ ಬಹುಶಃ ಆ ಒಂದು ಸಂಸ್ಕಾರ ಅಥವಾ ಬಾಲ್ಯದಲ್ಲಿ ಸಿಕ್ಕಂತಹ ಪ್ರೋತ್ಸಾಹ ಜೊತೆಗೆ ನಿಮ್ಮೊಡನೆ ಬೆಳೆದಂತಹ ಜೊತೆಗಾರರ ಒಂದು ಒಡನಾಟ ನಿಮ್ಮನ್ನ ಈ ಎತ್ತರಕ್ಕೆ ತರೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ಪ್ರಯೋಗ ನಿಮ್ಮ ತರಗತಿಯ ಕೋಣೆಯಲ್ಲಿ ಬಾಲ್ಯದ ವಯಸ್ಸಿನಲ್ಲಿರುವ ಮಕ್ಕಳಿಗೂ ಸಹ ಲಭಿಸಿದೆ ಅಂತ ನಾನು ಭಾವಿಸ್ತೇನೆ. ಖಂಡಿತ ಸರ್. ಯಾಕಂದ್ರೆ ಪಠ್ಯ ಒಂದೇ ಮುಖ್ಯ ಅಲ್ಲ, ಪಠ್ಯದ ಜೊತೆಗೆ ಅಭಿವ್ಯಕ್ತಿ ಮತ್ತು ಅನುಭವಕ್ಕೆ ಗಮ್ಯವಾದಂತಹ ಸೃಜನಶೀಲ ಕೆಲವು ಚಟುವಟಿಕೆಗಳು ವ್ಯಕ್ತಿತ್ವವನ್ನು ಹಿರಿದಾಗಿಸ್ತವೆ ಅನ್ನುವ ಮಾತನ್ನು ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮ ಶಾಲೆಯಲ್ಲಿ ನೀವು ಮಕ್ಕಳಿಗೆ ಕಲ್ಪಿಸಿದ ಅವಕಾಶಗಳು ಯಾವುವು? ನಾನು ಸಹಜವಾಗಿ ನನ್ನ ಒಂದು ಪಠ್ಯ ಪುಸ್ತಕಕ್ಕೆ ಸೀಮಿತವಾದಂತಹ ಟೀಚರ್ ನಾನಲ್ಲ. ಯಾಕೆಂದ್ರೆ ಅದರ ಹೊರಗಿನ ನಾನು ಹೇಗೆ ಬೆಳೆದು ಬಂದಿದ್ದೀನೋ ಆ ನಿಟ್ಟಲ್ಲಿ ಮಕ್ಕಳಿಗೆ ನನ್ನ ಅನುಭವಗಳನ್ನು ಅವರೊಟ್ಟಿಗೆ ಹಂಚ್ಕೊಳ್ತೀನಿ. ಪ್ರತಿಯೊಂದು ಘಟ್ಟಗಳನ್ನು ಅವರಿಗೆ ಸಂದರ್ಭ ಸಹಿತವಾಗಿ ಆ ಸಂದರ್ಭಗಳು ಬಂದಾಗ ನನ್ನ ಬಾಲ್ಯದಲ್ಲಿ ಏನಿತ್ತು ಅವುಗಳನ್ನು ಉದಾಹರಣೆ ಸಹಿತ ನಾನು ಕೊಟ್ಟಂಥ ನಿದರ್ಶನಗಳಿದೆ. ಹಾಗೇನೆ ನಾನು ಒಬ್ಬ ಸ್ಟ್ರಿಕ್ಟ್ ಟೀಚರ್ ಆಗಿ ಇದ್ರೂ ಕೂಡ ನನ್ನೊಳಗೆ ಒಂದು ಮಗುತ್ವ ಇದೆ. ಆ ಮಕ್ಕಳ ಜೊತೆಗೆ ಬೆರ್ತಾಗ್ಲೇ ನನ್ಗೊಂದು ಆ ಖುಷಿ ಸಿಗೋದು. ಅಲ್ಲ, ಇವತ್ತು ನಾನೊಬ್ಬ ಪೋಷಕನಾಗಿ ಮೇಡಮ್ ಬರೀ ಪಾಠ ಮುಗಿಸಿ 100% ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ತರಿಸುವ ಎ ಗ್ರೇಡ್ ಟೀಚರ್ ಆಗಬೇಕು ಅಂತ ಬಯಸುವ ದಿನಮಾನಗಳಲ್ಲಿ ನೀವು ಹೇಗೆ ಪಠ್ಯದ ಹೊರತಾಗಿ ಬದುಕನ್ನು ಕಟ್ಟಿಕೊಡ್ತಾ ಇದ್ದೀರಿ? ಸರ್, ಪಠ್ಯದ ಫಸ್ಟ್ ನಾನು ಒಂದು ಕ್ಲಾಸಿಗೆ ಎಂಟ್ರಿ ಆದೆ ಅಂದರೆ ನನ್ನ ಮಕ್ಕಳಿಗೆ ಯಾವತ್ತೂ ಡೈರೆಕ್ಟಾಗಿ ನಾನು ಪಠ್ಯ ಪುಸ್ತಕಕ್ಕೆ ನೇರವಾಗಿ ಹೋಗಲ್ಲ. ಮೊದಲು ಸಂಸ್ಕಾರವನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈ ದಿನಮಾನದಲ್ಲಿ, ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪಠ್ಯ ಪುಸ್ತಕದ ತಿರುಳಿಗಿಂತ ಹೆಚ್ಚಾಗಿ ಸಂಸ್ಕಾರ ಸರ್. ಮೌಲ್ಯಯುತ ಬದುಕನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅಂಗುಲಿಮಾಲನ ಕಥೆ ಆಗಿರ್ಬೋದು, ಗಾಂಧಿ ನಡೆದು ಬಂದಂತಹ ದಾರಿಗಳಾಗಿರ್ಬೋದು, ಜೊತೆಗೆ
ಹಲವಾರು ವಿವೇಕಾನಂದರಾಗಿರ್ಬೋದು, ರಾಮಕೃಷ್ಣ ಪರಮಹಂಸರದಾಗಿರ್ಬೋದು, ಈ ರೀತಿಯ ಒಂದಿಷ್ಟು ಕಥೆಗಳು, ಕಥೆಗಳ ಮೂಲಕ ನಾನು ಅವ್ರನ್ನ ಮನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಅಂದ್ರೆ ಒಂದು ಸಮೃದ್ಧ ಸಮಾಜವನ್ನ ಕಟ್ಟೋದಿಕ್ಕೆ, ಒಂದು ಉತ್ತಮ ನಾಗರಿಕತ್ವದ ಗುಣಗಳನ್ನು ಬೆಳೆಸೋದಿಕ್ಕೆ ನಮ್ಮ ಬದುಕಿನ ಅಥವಾ ಇತಿಹಾಸದ ಕೆಲವು ಪುಟಗಳು, ಕಥೆಗಳು ಮಕ್ಕಳಿಗೆ ಪ್ರೇರಣೆ ಅಂತ ಭಾವಿಸಿದ್ದೀರಿ. ಜೊತೆಗೆ ನಿಮ್ಮ ಬಿಡುವಿನ ವೇಳೆ ಮತ್ತು ಹವ್ಯಾಸದ ಕಾರಣಕ್ಕಾಗಿ ನೀವು ಬಯಲ ಹೂವು ಅನ್ನುವಂತಹ ಒಂದು ಕವನ ಸಂಕಲನವನ್ನು ಹೊರತಂದಿದ್ದೀರಿ ಅಂತ ಕೇಳಿದ್ದೆ. ಆ ಬಯಲ ಹೂವು ಗ್ರಂಥದ ಒಳನೋಟ ಏನಿದೆ ಸರ್? ಬಯಲು ಅಂತಂದರೆ ಎಲ್ಲದೂ ಖಾಲಿ ಅಂತಲ್ಲ, ಅದರಲ್ಲಿ ಎಲ್ಲ ಅಡಕಾಗಿದೆ, ಎಲ್ಲ ತುಂಬಿದೆ ಅಂತ. ಪ್ರಕೃತಿ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ಕಲ್ಲು ಮಣ್ಣುಗಳಾಗಿರ್ಬೋದು, ಸಮುದ್ರ ಆಗಿರ್ಬೋದು, ಪಂಚಭೂತಗಳು ಏನೆಲ್ಲ ಅಡಕಾಗಿದೆಯೋ ಅದು ನನ್ನ ಭಾವನೆಗಳ ಒಂದು ಸಂಪೂರ್ಣ ಅರಿವು, ಆಳ. ನಾನು ಆ ಬಯಲು ಹೂವಲ್ಲಿ ನನ್ನದೇ ಆಗಿರತಕ್ಕಂತಹ ಭಾವನೆಗಳನ್ನು ಹಿಡಿದಿಟ್ಟಿದ್ದೀನಿ. ಒಂದು ಅಲ್ಲಮ ಪ್ರಭುವಿನ ಬಯಲು ಅನ್ನುವ ಕಲ್ಪನೆಯ ಒಳಗಡೆ ನೀವು ಎಲ್ಲವೂ ಒಳಗೊಂಡದ್ದು ಒಂದು ರೀತಿಯ ಬಯಲು ಅಂತೆ. ಬಹುಶಃ ನಾವು ಕೇಳಿದಂತಹ ಪುಸ್ತಕಗಳ ಹೆಸರುಗಳು ಬೇಲಿ ಮೇಲಿನ ಹೂವು, ಅಥವಾ ಬನದ ಹೂವು, ಅಥವಾ ಹೊಂಡದ ಹೂವು, ಕೊಳದ ಹೂವು, ತಾವರೆ, ಈ ಥರದ ಹೆಸರುಗಳ ಮಧ್ಯದಲ್ಲಿ ಈ ಬಯಲ ಹೂವಿನ ಕವನಗಳು ಮತ್ತಷ್ಟು ಜನರಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತವೆ ಅಂತ ನಾನು ಭಾವಿಸ್ತಾ, ಜೊತೆಗೆ ನೀವು ಕೇವಲ ಕವನ ರಚಿಸೋದಷ್ಟೇ ಅಲ್ಲ, ಒಂದು ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಉಪನ್ಯಾಸ ಮಾಡಿದ್ದಾಗ್ಬೋದು, ಕೋಲಾರಕ್ಕೆ ನಡೆದು ಹೋಗಿ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾಗ್ಬೋದು, ಇತ್ತೀಚೆಗೆ ನಡೆದಂತಹ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಸಂದರ್ಭಗಳು ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ಕೆಲಸವನ್ನು ಮಾಡಿದ್ದ. ಹಾಗಾಗಿ ನಿಮ್ಮ ಬರವಣಿಗೆಯನ್ನು, ನಿಮ್ಮ ಓದಿನ ವಿಚಾರಗಳನ್ನು ಪ್ರೇಕ್ಷಕರಿಗೆ ತಿಳಿಸುವ ನಿಟ್ಟಿನಲ್ಲಿ ನೀವು ಬರೆದ ಒಂದು ಕವನವನ್ನು ಈಗ ವಾಚನ ಮಾಡಿ. ನಿಮ್ಮ ಮೊದಲ ಕವನದ ಶೀರ್ಷಿಕೆ? ಮೊದಲ ಕವನದ ಶೀರ್ಷಿಕೆ ಇಂದಿನ ಪ್ರಸ್ತುತ ದಿನಮಾನದಲ್ಲಿ ಸ್ತ್ರೀ ಸಬಲೀಕರಣದ ಈ ಹೊತ್ತಿನಲ್ಲಿ ನಾವು ಎಷ್ಟೇ ಸಬಲೀಕರಣ ಅಂತ ಹೋದರೂ ಕೂಡ ಹೆಣ್ಣನ್ನು ಹೇಗೆ ಹುರಿದು ಮುಕ್ಕುವ ನಿಟ್ಟಿನಲ್ಲಿ ನಮ್ಮ ಸಮಾಜ ಇನ್ನೂ ಕ್ಷೀಣ ಸ್ಥಿತಿಯಲ್ಲಿ ಇದೆ ಮನಸ್ಸುಗಳು ಅನ್ನೋದ್ರ ಬಗ್ಗೆ ಒಂದು ನೋವಿನ ಒಂದು ಕವನದ ಶೀರ್ಷಿಕೆ ಅತ್ಯಾಚಾರ, ಹುರಿದು ಮುಕ್ಕಬೇಡವು. ಸಾಧು ಸಂತರು, ಆಚಾರ್ಯರು, ಶರಣರ ಜನಪದರ ನುಡಿಗಳಲ್ಲಿ ನೆಲ ನಿಂತ ನೀರಿಗೆ ಸ್ಥಿರವಿಲ್ಲದ ನೋವಿನ ಬದುಕಿನ ಯಾನ, ಸುಕೋಮಲೆಯ ನಗುವಲ್ಲರಳಿ ಬಿರಿಯದ ಭಾವಗಳನ್ನೆಂಡುವ ಕಾಮುಕರ ಅಟ್ಟಹಾಸಕ್ಕೆ ನಲುಗಿ ಆಹುತಿಯಾಗುತ್ತಿರುವಳು ಪ್ರತಿಕ್ಷಣ. ಕಾಮತೃಷೆ ಹೀರುವ ಕಾಮಾಂಧರು ಬೆಂಬಿಡದ ನೆರಳಿನಂತೆ, ಆಷಾಢದ ನಾಯಿಗಳಂತೆ ಹಸುಳೆ ಮುದುಕರೆನ್ನದೆ ಕಾಮನೆತ್ತರವ ಹೀರುತ್ತಿರಲು, ಬಲವಂತದಿ ಭೋಗಿಸುವ ನಿನ್ನ ಈ ಗಂಡಸುತನಕ್ಕೆ ಬೆಂಕಿ ಬೀಳಲಿ. ಕಾಮ ಪಿಪಾಸು, ಹುರಿದು ಮುಕ್ಕಬೇಡವೋ ಸ್ತ್ರೀಕುಲವ, ಅತ್ಯಾಚಾರದ ಕಪಿಮುಷ್ಟಿಗೆ ಸಿಲುಕಿ ನೊಂದು ಬೆಂದ ಜೀವಗಳೆಷ್ಟೋ. ಕಾನೂನಿನ ಕನ್ನಡಿಯಲ್ಲಿ ಬೆತ್ತಲಾದ ಭರಾಟೆಯಲ್ಲಿ ಎಲ್ಲವೂ ಗೌಣ, ಪೂಜನೀಯ ನಾಡಲ್ಲಿ ಮಾನಿನಿಯರ ಮಾನದ ಮಾರಣ ಹೋಮಕ್ಕೆ ತಿಲಾಂಜಲಿ ಇಡಲು ಮಾರಿಯಾದಾಳು ಚೋಕೆ ನೀಚರ ಕಸರೆ. ರಾಮರಾಜ್ಯದಲ್ಲಿ ನಿರ್ಭಯವಾಗಿ ರಾವಣರಿಲ್ಲದ ರಾತ್ರಿಯಲ್ಲಿ ಒಂಟಿಯಾಗಿ ನಾ ನಡೆಯುವುದೆಂತೋ ಗಾಂಧಿ ಕಂಡ ಕನಸಿನಂತೆ. ಗಾಂಧೀಜಿ ಒಂದು ದೇಶದಲ್ಲಿ ಹೆಣ್ಣು ಮಗಳು ನಡುರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಬೀದಿಯಲ್ಲಿ ಓಡಾಡಿದಾಗ ನಿಜವಾದ ಸ್ವಾತಂತ್ರ್ಯ ಲಭಿಸುತ್ತೆ ಅನ್ನುವ ಮಾತು, ಅಥವಾ ರಾಮರಾಜ್ಯವನ್ನು ಕಟ್ಟಬೇಕನ್ನುವಂತಹ ಕಲ್ಪನೆಯ ಅನೇಕರ ಮಹದಾಸೆ, ಇವುಗಳಿಗೆ ವ್ಯತಿರಿಕ್ತವಾಗಿ ನಡೆಯುವ ಈ ಸಮಾಜವನ್ನು ಕುರಿತು, ಗಂಡಸರ ಕ್ರೌರ್ಯವನ್ನು ಕುರಿತು ನೀವು ಬರೆದ ಈ ಕವನ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸಂದೇಶವನ್ನು ಕೊಡುತ್ತೆ? ಯಾವ ರೀತಿಯ ಸಂದೇಶ ಅಂದರೆ, ಉದಾಹರಣೆಗೆ ಈಗ ಸೌಜನ್ಯ ಆಗಿರ್ಬೋದು, ಹಲವಾರು ಈಗ ಅತ್ಯಂತ ಹೆಚ್ಚು ವಿಕೃತವಾಗಿ ಸಾವನ್ನಪ್ಪಿರೋದು ನಮ್ಮ ಸೌಜನ್ಯ ಅವರು. ಅವರಿಗೆ ಆ ಒಂದು ಹೀನ ಅತ್ಯಾಚಾರವನ್ನು ನಾವು ಗಮನಿಸಿದಾಗ ಹಸುಳೆಯಿಂದ ಹಿಡಿದು ಮುದುಕರವರೆಗೂ ಇವಾಗ ಯಾವುದೇ ರೀತಿಯ ಇದಿಲ್ದಲೆ ಕಾಮ ಪಿಶಾಚಿಗಳು ಬೆನ್ನತ್ತಿ ಹೋಗ್ತಾ ಇದ್ದಾವೆ. ಅವುಗಳ ನಡುವೆ ನಾವಿವತ್ತು ಸ್ತ್ರೀ ಸಬಲೀಕರಣದ ಮಾತುಗಳನ್ನು ಆಡುವ ನಿಟ್ಟಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆಯ ಆಚರಿಸುವಂತಹ ಈ ಹೊತ್ತಿನಲ್ಲಿ ಏನು ಹೇಳಬಹುದು, ಕಾನೂನು ಇನ್ನಷ್ಟು ಗಟ್ಟಿಯಾಗಬೇಕು, ಸ್ತ್ರೀಯರಿಗೆ ಇನ್ನಷ್ಟು ಸಾಮಾಜಿಕ ಭದ್ರತೆಗಳು ಬೇಕು, ಕಾನೂನುಗಳು ಗಟ್ಟಿಯಾಗಿ ಧ್ವನಿಗಳು ಯಾವಾಗ ಸ್ತ್ರೀ ಪರವಾಗಿ ಹೋರಾಟದ ನೆಲೆಯಲ್ಲಿ ನಮ್ಮ ದಾರಿಗಳು ಸಾಕ್ತವೋ, ಇಡೀ ಸಮಾಜ ಯಾವಾಗ ಸ್ತ್ರೀಯನ್ನ
ಪ್ರಥಮ ದರ್ಜೆಯ ಪ್ರಜೆಯಾಗಿ ಸ್ಥಾನಮಾನವನ್ನು ಕಲ್ಪಿಸ್ತಾರೋ ಆಗ ಅವಳು ಒಂದು ಸ್ಥಾನಮಾನ ಸಿಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆದರೆ ಕೆಲವೊಂದು ಕಡೆ ಕೆಲವು ಭಾಷಣಗಳಲ್ಲಿ, ಹೇಳಿಕೆಗಳಲ್ಲಿ, ಕೃತಿಗಳಲ್ಲಿ ನೋಡ್ತೀವಿ, ಹೆಣ್ಣಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಂತೆಲ್ಲ ಸ್ವೇಚ್ಛಾಚಾರದ ಬದುಕನ್ನು ನಡೆಸ್ತಾಳೆ, ಆಡಂಬರದ ಬದುಕನ್ನ ಮತ್ತು ಶ್ರೀಮಂತಿಕೆಯ ಬೆನ್ನು ಹತ್ತಿ ಹೋಗ್ತಾಳೆ, ಎಲ್ಲೋ ಒಂದು ಕಡೆ ತಾನೇ ಎಡಿ ಬೀಳ್ತಾಳೆ ಅನ್ನುವಂಥ ಕೂಗೊಂದು ಕಡೆ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಮ್ಮದು ಪುರುಷ ಪ್ರಧಾನ ಸಮಾಜ ಸರ್. ಯಾಕೆ ಅಂತಂದರೆ ಹೆಣ್ಣು ತನ್ನ ಸ್ವತಂತ್ರವನ್ನು ಮುಕ್ತವಾಗಿ ಎಲ್ಲಾದರೂ ಚಲಾಯಿಸ್ತಾಳೆ ಅಂದ ತಕ್ಷಣ ನೋಡದೆ ಹೆಣ್ಣು ಮಾರಿ ಅನ್ನೋ ದೃಷ್ಟಿನಲ್ಲಿ ಅವಳು ಬೇಗ ಬದಲಾವಣೆ ಆಗಿಬಿಡ್ತಾಳೆ ಅನ್ನೋ ನಿಟ್ಟಲ್ಲಿ ಆ ಸಮಾಜ ನೋಡುತ್ತೆ. ನಮ್ದು ಅಷ್ಟು ಬೇಗ ಸುಲಭವಾಗಿ ಒಪ್ಕೊಳ್ಳೋ ಸ್ತ್ರೀ ನಾವೆಲ್ಲರೂ, ನಮಗೂ ಕೂಡ ಆರ್ಥಿಕ ಸಬಲತೆ ಇದೆ, ನಮಗೂ ಶಿಕ್ಷಣವನ್ನು ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿಗಳು. ಆ ನಿಟ್ಟಲ್ಲಿ ಹೋದಾಗ ನಾವು ಸಮಾಜಕ್ಕೆ ಪೂರಕವಾಗಿ ನಡೀತಾ ಇದ್ದೀವಿ ಹೊರತು ಮಾರಕವಾಗಿನಲ್ವಲ್ಲ. ಹಾಗಂತ ಎಲ್ಲೋ ಒಂದಿಷ್ಟು ಮನಸ್ಸುಗಳು, ಹೆಣ್ಮಕ್ಳು ಅತಿ ವೇಗವಾಗಿ ಆ ಸ್ವತಂತ್ರವನ್ನ ಚಲಾಯಿಸುವ ನಿಟ್ಟಲ್ಲಿ ಒಂದಿಷ್ಟು ಅವರಲ್ಲಿ ವರ್ತನೆಗಳು ಬದಲಾವಣೆಗಳಾಗುವ ಸಾಧ್ಯತೆಗಳಿರುತ್ತೆ. ಅಲ್ಲ, ನಡೆಯುವ ದಾರಿಯಲ್ಲಿ ಒಂದು ಮಾದರಿಯ ನಡೆಯನ್ನು ಇಟ್ಟು ವೈಯಕ್ತಿಕ ಬದುಕಿನ ಬೆಳವಣಿಗೆ ಜೊತೆಗೆ ಸಮಾಜಕ್ಕೆ ಕಂಟಕ ತರದ ರೀತಿಯಲ್ಲಿ ನಡೆದರೆ ಸುಖಿ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯತೆ ಇದು ಅನ್ನುವಂಥ ಅಭಿಪ್ರಾಯವನ್ನು ನಿಮ್ಮ ಕವನದ ಮೂಲಕ ತಿಳಿಸ್ಕೊಡು. ಮತ್ತೊಂದು ಕವನವನ್ನು ವಾಚನ ಮಾಡಿ. ಈ ಕವನದ ಶೀರ್ಷಿಕೆ ರಾಧೆಯ ಒಲವು ಅಂತ. ರಾಧೆಯ ಒಲವು. ಕಡಲ ತೀರದ ದಡದಲ್ಲಿ ಮರಳ ಮೇಲೆ ಮರುಕಳಿಸಿ ಬರುವ ನಿನ್ನ ಪ್ರೀತಿಯ ನಾದಲೀಲೆ ಮಾಧವ, ನಿನ್ನ ಸನಿಹದಲ್ಲಿ ಪ್ರೀತಿಯ ಸುಧಿಯ ಸವಿದ ಸೆವಿ ನೆನಪುಗಳ ಸೌಧ ಸುರಕ್ಷವಾಗಿದೆ ಪ್ರೇಮದರ ಮನೆಯಲ್ಲಿ. ಆಲಂಗಿಸು ಕ್ಷಣಕಾಲ ಅಪ್ಪಿಕೊಳ್ಳುವೆ ಕೃಷ್ಣ ನಿನ್ನ ಪ್ರೀತಿಯ ಪಾರಿಜಾತದ ಕಂಪಿನ ಕೌಪಿನ ತನುವ ಆವರಿಸುವಂತೆ. ನಿನ್ನ ಸನಿಹದ ಸುಕೃತದಲ್ಲಿ ಸಾಲಿಗಳಾಗಿ ಋಣವ ತೀರಿಸುವೆ, ಈ ರಾಧೆಯ ಒಲವ ಸ್ವೀಕರಿಸು, ಧನ್ಯಳಾಗುವೆ ಈ ಜನ್ಮದಿ. ಒಂದು ಕಡೆ ಕ್ರೌರ್ಯ, ಮತ್ತೊಂದು ಕಡೆ ಒಲವು, ಒಂದು ಕಡೆ ಹೆಣ್ಣಿನ ಬಗ್ಗೆ ಇರುವಂಥ ಅಸಹನೆ, ಮತ್ತೊಂದು ಕಡೆ ಸಹಾನುಭೂತಿ, ಈ ಎಲ್ಲವುಗಳ ಸಂಗಮದ ರೀತಿಯಲ್ಲಿ ನಿಮ್ಮ ಕವನಗಳು ಒಂದಷ್ಟು ಹೆಣ್ಣು ಮಕ್ಕಳಿಗೆ ಮತ್ತು ಯಾರು ಸಮಾಜದಲ್ಲಿ ನೀತಿ ಬಾಹಿರವಾಗಿ ನಡ್ಕೊಳ್ಳುವಂಥ ಪುರುಷರಿದ್ದಾರೆ ಅವರನ್ನು ಎಚ್ಚರಿಸುವಂಥ ಕೆಲಸಗಳನ್ನು ಮಾಡ್ತಾ ಸಾಗಿದ್ದೇವೆ. ನಿಮ್ಮ ಈ ಸಾಹಿತ್ಯದ ಕೃಷಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ. ನಿಮ್ಮ ಕೈಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕರಾಗಿ, ಆದರ್ಶ ಶಿಕ್ಷಕಿಯಾಗಿ ಮುನ್ನುವರಿಯಿರಿ ಎನ್ನುವ ಆಶಯದೊಂದಿಗೆ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ತಮಗೂ ಕೂಡ ಈ ಬಿಸಿ ಸುದ್ದಿ ವಾಹಿನಿಯವರಿಗೆ ಧನ್ಯವಾದಗಳು ಸರ್. ಅವಕಾಶಕ್ಕಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಮ್ಮೆ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರನಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.